ಅನಾದಿ ಕಾಲದಿಂದನೂ ಅರಣ್ಯ ಭೂಮಿಯಲ್ಲೇ ಮಾಡ್ತಾ ಇದ್ದಾರೆ, ರೆಕಾರ್ಡ್ ಆಗಿಲ್ಲ ಅದನ್ನು. ಈಗಾಗಲೇ ಸೂಚನೆ ಪ್ರಸ್ತಾಪ ಮಾಡಲಿಕ್ಕೆ ಎಷ್ಟೋ ಅರ್ಜಿಗಳು GPS ಹಾಕೋದೆಲ್ಲ ರಿಜೆಕ್ಟ್ ಆಗಿದೆ. 90% ಮೇಲೆ ನಮ್ಮ ಅರ್ಜಿಗಳನ್ನು ಯಾಕಂದ್ರೆ ರಿಜೆಕ್ಟ್ ಮಾಡೋದು ಅವ್ರನ್ನ ಸಕ್ರಮಗೊಳಿಸೋ ಎಲ್ಲ ಅಧಿಕಾರಿಗಳು ಅರಣ್ಯ ಇಲಾಖೆ ಮಾಡೋದು. ಮಾತು ಕೇಳಿದ್ರೆ ಅರಣ್ಯ ಇಲಾಖೆ ಮಂತ್ರಿಯಿಂದ ನಮ್ಗೆ ಒತ್ತಡ ಇದೆ. ಎಲ್ಲ ಗೂಗಲ್ ಮೇಲೆ ನೋಡ್ತಾರೆ, ಕೂಟಲ್ಲಿ ಯಾವಾಗ ಆಗಿದ್ದು ಅವರಿಗೆಲ್ಲ ಕಂಡು ಬರ್ತಾ ಇದೆ. ಹಾಗಾಗಿ ಇದನ್ನು ಮನೆ ಕೇಳ್ತೇವೆ, ಹೀಗೆ ಸಮಸ್ಯೆಗಳು ಉದ್ಭವ ಅಥವಾ ನಂತರದಲ್ಲಿ ಕೆಲವು ಕಡೆ ಕೂಲನ್ನು ಮಾಡಿದ್ದಾರೆ. ಈಗ ಕ್ಯಾರಿಯ RF ಒಬ್ಬರೇ ಬಂದಿದ್ದಾರೆ, ಸಿದ್ದಾಪುರ ಟೌನಿಗೆ ಒಬ್ಬರು RF ಇದ್ದಾರೆ. ಮತ್ತು ನಮಗೆ ಸಿರ್ಸಿಯ ಜಾನ್ ಮನೆಯವರಿಗೆ ಅಣಲೆ ಬೈದಾಗ ಬರುತ್ತೆ, ಸಿರ್ಸಿ ಟೌನಿನ RF ಅವರಿಗೆ ನಮ್ದು ನಾನಿಗಲ್ಲವರೇ ಬರ್ತಿದ್ದವರಿಗೆ ಒಟ್ಟು 4 ಜನ RFಗಳು ಆಗ್ತಾರೆ. ಸಿದ್ದಾಪುರ ಸಿರ್ಸಿ 2 ಜನ RFಗಳು ನಮ್ಮ ಅರ್ಧ ಭಾಗ ಇದೆ. ಹಾಗಾಗಿ ಈಗ ರೈತರಿಗೆ ಆಗ್ತಕ್ಕಂಥ ಈ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಮತ್ತು ಎಲ್ಲ ಸರ್ಕಾರ ಇದ್ದಾಗಲೂ ನಮಗೆ ಇದೇ ಅತಿಕ್ರಮಣ ನನಗೊಂದು ಕಾಲ ಕಳೆದಿದೆ, ನಮ್ಮ ತಮ್ಮಗೊಂದು ಕಾಲ ಕಳೆದಿದೆ, ಅಲ್ಲಿಂದ ನಮ್ಮ ಮತ್ತೊಬ್ಬ ತಮ್ಮ ಕಾಲ ಕಳೆದಿದೆ. ಅವ್ರು ಶುಂಠಿ ಹಾಕಂತ ಇದ್ರು, ಒಬ್ಬ ಅಣ್ಣ 150 ಗಿಡ ಹಾಕಿದ್ರು. ಅದು 4 ವರ್ಷದ ಗಿಡ, ಅದು 4 ವರ್ಷದ ಗಿಡ ಒಂದು ಸಾಕು ಇಲ್ಲ ಸ್ವಲ್ಪ ಗಮನಿಸಿದೆ. ಇನ್ನೊಂದು ನಾವು ಪೂರ್ಣ ಪ್ರಮಾಣದಲ್ಲಿ ಮಾಡಿಲ್ಲ ಅಲ್ವಾ, ಇನ್ನೊಂದು ದಿನ ಪೂರ್ಣ ಪ್ರಮಾಣದಲ್ಲಿ ಹೋರಾಟವನ್ನು ತೆಗೆದುಕೊಂಡು ಅಲ್ಲಿವರೆಗೂ ನೀವು ಯಾವ ಕೆಲಸಗಳು ಕೊಡ್ಬೋದು. ಇದನ್ನ ಈ ತಹಶೀಲ್ದಾರ್ ಮೂಲಕ DC ಹೋಗಲಿ, ತಹಶೀಲ್ದಾರ್ ಮೂಲಕ CCF ಹೋಗಲಿ, RF ಮೂಲಕ ನಿಮ್ಮ ಇಲಾಖೆಗೆ ಹೋಗಲಿ, ಪೊಲೀಸರು ನಿಮ್ಮ ಕೆಲಸ ನೀವು ಮಾಡಿ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಹತ್ರ ಕೆಲಸ ಮಾಡಿದ್ದಾರೆ, ಅಂದರೆ ಹೋರಾಟನೇ ಕೆಲಸ ಮಾಡಿ. ಅದ್ರ ಮಧ್ಯೆ MP ಅವರಿಗೆ ರಿಕ್ವೆಸ್ಟ್ ಮಾಡಿ, MLA ಏನು ಮಾಡ್ತಾರೆ ಈ ಹೋರಾಟದ ನಂತರ ವಿಲೇಜ್ ಆಗ್ಬೋದು ಅಥವಾ ತಾವು ರೈತರಿಗೆ ಅನ್ಯಾಯ ಆಗ್ತದೆ, ರಕ್ಷಣೆ ಕೊಡಬೇಕು ಅಂತ ಏನಾದರೂ ಇವತ್ತೇ ಒಂದು ನೋಟಿಸ್ ಕೊಡ್ಬೋದು. ಅಸೆಂಬ್ಲಿ ನಾಳೆ ರೀಚ್ ಆಗುತ್ತೆ, ಕಾಲಿಂಗ್ ಅಟೆನ್ಷನ್ ಕೊಟ್ಟರೆ ಕೊಟ್ಟರೆ ಇಮಿಡಿಯೇಟ್ ಸಮಯ ಕೊಡ್ತಾರೆ. ಜಿಲ್ಲೆಯಲ್ಲಿ ಇದು ಇಂಥದ್ದೆಲ್ಲ ನಾವು ಉಪಯೋಗಿಸ್ತಿದ್ವಿ. ನಾವೇ ರೈತ ಸಂಘ ಹೇಳ್ಬಿಟ್ಟು ಸ್ಟ್ರೈಕ್ ಮಾಡಿ ಅಂತ ಹೇಳಿದ್ವಿ. ನಮ್ಮ ಇಲ್ಲಿ ಅಲ್ಲೋಗಿ ಅಸೆಂಬ್ಲಿಯಲ್ಲಿ ಇರ್ತಿದ್ವಿ, ಯೋಜನೆಗಳು ಹೋರಾಟ ಮಾಡಿದ್ರೆ ನಾನು ಮನೆಯಲ್ಲಿ ಭಾಳ ಚೆನ್ನಾಗಿ ಗೊತ್ತಿದ್ವಿ. ಎಲ್ಲ ಪೊಲಿಟಿಕಲ್ ಸ್ಟ್ರಾಟಜಿ ಜನಕ್ಕೆ ಅನುಕೂಲ ಮಾಡೋಕ್ಕೆ ಅವ್ರು ಏನು ಮಾಡ್ತಾರೆ ನೋಡೋಣ. MLA ವರ್ಕ್ ಮಾಡಿದ್ರೆ ಒಳ್ಳೆ ಪಾಸಿಟಿವ್ ಆಗಿ ತಗೊಂಡ್ರೆ ಈ ಹೋರಾಟವನ್ನು ನೋಡಿ ನನ್ನ ಕ್ಷೇತ್ರದ ಹಾಹಾಕಾರ ಇಟ್ಕೊಂಡಿದೆ, ಅರಣ್ಯ ಇಲಾಖೆ ತೊಂದರೆ ಕೊಡ್ತಾರೆ ಅಂತೇಳಿ ಕಾಲಿಂಗ್ ಅಟೆನ್ಷನ್ ಕೊಟ್ಟು ಅಲ್ಲಿ ಸ್ಟೇಟ್ಮೆಂಟ್ ಮಾಡಿಸ್ತಾರೆ. ಇನ್ನು ಯಾರು ಬುದ್ಧಿವಂತರಾದರೆ ಇಲ್ಲ ಅವರು ನಾನು ಬಂಗಾರ ನಾನು ಹೆಗಡೆ ಸಮಾಜಕ್ಕೆ ನಾವೇ ಮಾಡಕ್ಕೆ ಅಲ್ವಾ ಹೆಂಗಾರೆ ನಿಮ್ಮ ಅನುಭವದಲ್ಲಿ ನಿಮ್ಮ ಹತ್ರ ಹೇಳಿ ಮಾಡಿಸ್ಬಿಟ್ಟಿದ್ರು ಇದೆ, ನಾವು ನಿಮ್ಮ ಹತ್ರ ಹೇಳಿ ಬರ್ಸ್ಕೊಂಡಿದ್ದು ಇದೆ. ಹಿಂಗೆ ಬರೀರಿ ನಾವು ಅದು ಎರ್ತೇವೆ ಅಂತ ಆಯಿತಾ. ಒಂದು ಇನ್ನೊಂದು ನಮ್ಮ MP ಅವ್ರು ಬರ್ತಾರೆ 19 ನಂತರ ಬಂದ ಮೇಲೆ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷದವರು ಮತ್ತು ನಮ್ಮ ನಮ್ಮ ಪಕ್ಷದವರು ಮತ್ತು ರೈತ ಸಂಘದವರು ಸೇರಿ ಸಿರ್ಸಿನಲ್ಲಿ CCF ಲೆವೆಲಲ್ಲಿ CCF DFಗಳಿದ್ದರು, ACFಗಳು 5-6 ಜನ ಬರ್ತಾರೆ. ಮಾಡೋಣ ಅಂದರೆ ಹೆಗಡೆ ಕಾಗೇಂದ್ರ ಹೇಳಿದ್ರೆ ಇದು ದೊಡ್ಡ ಮಟ್ಟದಲ್ಲಿ ಇಡೀ ಜಿಲ್ಲೆಯಲ್ಲಿ ಸಂಚಲನ ಮಾಡಬೇಕು. ಇವೆರಡೇ ಇರೋದು. ಇವತ್ತು ನಾವು ಬಂದಿರೋದು, ಹೇಳಿರೋದು, ಬೈದಿರೋದು ಅಥವಾ ನಮ್ಮ ಅನಿಸಿಕೆಗಳಿರೋದ್ರಿಂದ ಸರ್ಕಾರದ ಮಟ್ಟಕ್ಕೆ ಅಧಿಕಾರಿಗಳ ಮಟ್ಟಕ್ಕೆ ಇಲಾಖೆಗೆ ಇರ್ತದೆ. ಇಷ್ಟೇ ಮಾಡೋಕ್ಕಾಗತ್ತಲ್ವಾ. 3 ಜನ ಕಾನೂನು ಒಂದು ಕಡೆ ಸುಡಿಯೋ ಕಂಡು ಕಾಣ್ತಾನೆ, ರೈತ ಜಮೀನು ಮಾಡಿ ಹೋಗ್ತಾನೆ. ಈಗ ಇಲ್ಲೆಲ್ಲ ಮಾಡ್ತಾರೆ, ಬಾರ್ ಅಂಡ್ ರೆಸ್ಟೋರೆಂಟ್ ನಡೀತವೆ, ಎಲ್ಲ ಕಂಡು ಕಾಣ್ದೆ ಅದೊಂದು ವ್ಯಾಪಾರ ನಡೀತದೆ. ನಿಮಗೆ ಬೇರೆ ಬೇರೆ ರೇಷನಲ್ಲಿ ಏನೇನೋ ನಡೀತಿರ್ತದೆ, ಕಂಡು ಕಾಣ್ದಾಗ ಹೆಂಗೋ ನಡೀತದೆ. ಕಂಡು ಕಾಣ್ದಾಗ ಮಾಡ್ಕೊಂಡಿರ್ತಾರೆ. ದಯವಿಟ್ಟು ಸಹಕಾರ ಕೊಡಿ, ಇದನ್ನು ಕೇಳಿ ಅವ್ರಿಗೆ. ನಾವು ಆಟಕ್ಕೆ ಬಂದ್ರು ಅದನ್ನೇ ಹೇಳೋದು. ಕಂಡು ಕಾಣ್ದಾಗ ನಮ್ಮ ರೈತರು ತಲತಲ ಅಂತ ಮಾಡ್ಕೊಂಡು ಬಂದೇ ನೀವು ರಿಪೋರ್ಟ್ ಹಾಕಿ ಭೂಮಿ ಇದು ಅರಣ್ಯ ಇಲಾಖೆದಾಗಿದ್ದು ತಲತಲ ಅಂತ ಮಾಡಿದ್ದಾರೆ. ಇದು ಯಾವತ್ತೂ ನಮ್ಮ ಸ್ವಾಧೀನದಲ್ಲಿತ್ತು, ಅವತ್ತಿನಿಂದ ಇವತ್ತಿನ ಅವನ ಸ್ವಾಧೀನದಲ್ಲಿದೆ ಅನ್ಬೋದಿರಿ. ಯಾರು ಕೆಲಸ ಕಳ್ಕೊಂಡಿದ್ದೀರಿ ಅಲ್ಲಿ ನೀವಂತೂ ಹೊಸ ಹುಡುಗ ಇದೆಯಪ್ಪ, ನೀನು ಸಾಹೇಬ್ರಿಗೆ ಭಾಳ ಸರ್ವಿಸ್ ಆಗಿದೆ, ಅವರು ಸರ್ವಿಸ್ ಮೇಲೆ ತಹಶೀಲ್ದಾರ್ ಆಗಿದ್ದಾರೆ. ಎಲ್ಲರೂ ಕೆಲಸ ಕಳ್ಕೊಂಡಿದ್ದಾರೆ, ರೈತರಿಗೆ ಸಹಾಯ ಮಾಡಿದ್ದಾರೆ, ಬಡವರು ಸಹಾಯ ಮಾಡಿದ್ದಾರೆ ಅಂತ ಯಾವ ನೌಕರು ಕೆಲಸ ಕಳ್ಕೊಂಡಿಲ್ಲ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮಾಡೋಣ ಅಲ್ವಾ.